ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು 35ನೇ ದಿವಸ, 90 ಡೇಸ್ ಚಾಲೆಂಜಿನ 35ನೇ ದಿವಸ. ಹಾಗೆ ಡಿಟಾಕ್ಸ್ ಡೇ ಅದು 3ನೇ ದಿವಸ. ಸೆಕೆಂಡ್ ಡೇ ಡಿಟಾಕ್ಸ್ ಡೇ ಮಾಡ್ಬೇಕಾದ್ರೆ ತುಂಬಾನೇ ಕಷ್ಟ ಆಯ್ತು. ಇವತ್ತು ಥರ್ಡ್ ಡೇ ಓಕೆ ಓಕೆ ಅನ್ನಿಸ್ತು, ಪರವಾಗಿಲ್ಲ. ಆದ್ರೆ ನಾನು ವರ್ಕೌಟ್ ಎಲ್ಲ ತುಂಬಾ ಮಾಡ್ಲಿಲ್ಲ, ಜಸ್ಟ್ ವಾಕಿಂಗ್ ಮಾತ್ರ ಮಾಡಿದೆ. ಇವತ್ತು ಥರ್ಡ್ ಡೇ ಮಾರ್ನಿಂಗ್ ಎಳ್ನೀರು ಕೊಡ್ದೆ. ನಿಮ್ಮಲ್ಲಿ ಎಳ್ನೀರ್ ಇತ್ತಂದ್ರೆ ಎಳ್ನೀರು ಕುಡಿ 3ನೇ ದಿವಸ, ಅದಿಲ್ಲದ್ರೆ ABC ಜ್ಯೂಸ್ ಮಾಡ್ಕೊಂಡು ಕುಡೀರಿ. ನಂದು ಬೀಟ್ರೂಟ್ ಖಾಲಿ ಆಗಿತ್ತು, ಆಪಲ್ ಇರ್ಲಿಲ್ಲ, ಹಾಗಾಗಿ ನಾನು ಇವತ್ತು ಎಳ್ನೀರು ಕೊಡದೆ. ತಂದದ್ದು ಖಾಲಿ ಆಗಿತ್ತು, ಮತ್ತೆ ತರ್ಲಿಕ್ಕೆ ಅಂತ ಹೇಳಿ ಹೋಗ್ಲಿಲ್ಲ. ಅದಲ್ಲದೆ ನೆಕ್ಸ್ಟ್ ಇವತ್ತು ತರಕಾರಿಗಳದ್ದು ತಿನ್ನುವಂಥದ್ದು. ಇವತ್ತು 3ನೇ ದಿವಸ ಡಿಟಾಕ್ಸ್ ಅಲ್ಲಿ. ಹಾಗಾಗಿ ಇಲ್ಲಿ ಕಾಲಿಫ್ಲವರ್, ಕ್ಯಾಪ್ಸಿಕಮ್, ಆಮೇಲೆ ಬಟಾಣಿ ಒಂದ್ ಸ್ವಲ್ಪ, ಟೊಮೆಟೊ, ಈರುಳ್ಳಿ, ಕ್ಯಾರೆಟ್, ಬೀನ್ಸು, ಇಷ್ಟು ತರಕಾರಿಗಳನ್ನ ಹೆಚ್ಚಿ ಇಟ್ಟಿದ್ದೇನೆ. ಇವುಗಳನ್ನೆಲ್ಲ ಒಂದ್ ಸ್ವಲ್ಪ ಎಣ್ಣೆ ಹಾಕೋದು, 1-2 ಚಮಚದಷ್ಟು ಎಣ್ಣೆ ಹಾಕೊಂಡು ಈರುಳ್ಳಿಯನ್ನೆಲ್ಲ ಫ್ರೈ ಮಾಡ್ಕೊಳ್ಳೋದು ಸಣ್ಣ ಉರಿಯಲ್ಲಿ. ಒಂದು ಎಲ್ಲವನ್ನ ಈ ತರ ಫ್ರೈ ಮಾಡ್ಕೊಂಡು ಬರೋದು. ಆಮೇಲೆ ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪು, ಆಮೇಲೆ ಇದು ಒಳ್ಳೆ ಮೆಣಸು ಪೌಡರ್, ಪೆಪ್ಪರ್ ಪೌಡರ್, ಆಮೇಲೆ ಚಿಲ್ಲಿ ಫ್ಲೇಕ್ಸ್, ಆರ್ಗ್ಯಾನೋ ಅನ್ನ ಹಾಕಿ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳುವಂಥದ್ದು. ಇದಕ್ಕೆ ಜಾಸ್ತಿ ನೀರ್ ಹಾಕುದೇನು ಬೇಡ ಬೇಯಿಸ್ಲಿಕ್ಕೆ, ಹಾಗೆ ಮುಚ್ಚಿಟ್ರೆ ಅದ್ರಲ್ಲೇ ಬೇಯ್ತದೆ. ಯಾಕಂದ್ರೆ ಕಾಲಿಫ್ಲವರ್ ಅಲ್ಲಿ ಮತ್ತೆ ಟೊಮೆಟೊದಲ್ಲಿ ನೀರಿರ್ತದೆ, ಕಾಲಿಫ್ಲವರ್ ಅಲ್ಲಿ ಎಲ್ಲ ನೀರಿರ್ತದೆ, ತರಕಾರಿಯಲ್ಲೇ ನೀರಿರ್ತದೆ. ಒಂದ್ ಸ್ವಲ್ಪ ನೀರು ಚಿಮುಕಿಸಿದ್ರು ನಿಮಗೆ ಇದು ಬೇಯಲಿಕ್ಕೆ ಚೆನ್ನಾಗಿರ್ತದೆ. ಒಂದು 5 ನಿಮಿಷ ಇದನ್ನ ಮುಚ್ಚಿ ಬೇಯಿಸಿಕೊಂಡ್ರೆ ಆಯ್ತು. ಕ್ಯಾಪ್ಸಿಕಮ್ ಹಾಕೊಂಡಿದ್ದೇನೆ. ಇದೆಲ್ಲವನ್ನ ಬೇಯಿಸಿ ತಿನ್ನುವಂಥದ್ದು. ಇವತ್ತಿನ ಫುಡ್ ಇದುವೆ. ಇದನ್ನ ನೀವು ಹಸಿವಾದಾಗ ತಿನ್ನೋದು. ಟೋಟಲ್ ಒಂದು 6 ಟೈಮ್ಸ್, ಅಂದ್ರೆ 2 ಗಂಟೆಗೊಮ್ಮೆ ಆಹಾರ ತಗೊಳ್ಳೋದು ಡಿಟಾಕ್ಸ್ ಡಯಟ್ ಅಲ್ಲಿ. ಹಾಗೆ ಗೆಣಸು ಕೂಡ ಹಾಕೊಂಡಿದ್ದೇನೆ. ಸ್ವಲ್ಪ ಕಾರ್ಬ್ ಸಿಗುತ್ತೆ ನಿಮಗೆ ಗೆಣಸಲ್ಲಿ. ಗೆಣಸಿತ್ತು ಅಂದ್ರೆ ಗೆಣಸು ಹಾಕಿ, ಇಲ್ಲಾಂದ್ರೆ ಪೊಟೇಟೊ ಆದ್ರೂ ಹಾಕೊಳ್ಬಹುದು, ತೊಂದ್ರೆ ಇಲ್ಲ. ಯಾಕಂದ್ರೆ ಬೇರೆ ನಾವು ರೈಸ್ ಏನೂ ತಿನ್ನುವಂತಿಲ್ಲ. ಈಗ 3 ದಿನದಿಂದ ಅನ್ನ ತಿನ್ಲೇ ಇಲ್ಲ, ಬೇರೆ ಯಾವುದೇ ಫುಡ್ ಇಲ್ಲ. ಬರೇ ಫಸ್ಟ್ ಡಿಟಾಕ್ಸ್ ಡೇ ಅಲ್ಲಿ ನೀರು, ಜ್ಯೂಸ್, ಜೀರಾ ವಾಟರ್, ಪೈನಾಪಲ್ ಜ್ಯೂಸ್ ಆ ತರವೇ ಕುಡ್ದದ್ದು. 2ನೇ ದಿವಸ ಫುಲ್ ಫ್ರೂಟ್ಸ್ ತಿಂದದ್ದು. ಅಂದ್ರೆ ವಾಟರ್ ಮೆಲನ್ ಇರ್ಬೋದು, ಪೈನಾಪಲ್ ಇರ್ಬೋದು, ಮೂಸಂಬಿ, ಆರೆಂಜ್, ಆಮೇಲೆ ಆಪಲ್, ಬನಾನಾ, ಆ ತರ ಫ್ರೂಟ್ ಗಳನ್ನೆಲ್ಲ ನಿನ್ನೆ ತಿಂದದ್ದು. ಇವತ್ತು ಫಸ್ಟ್ ಮಾರ್ನಿಂಗ್ ನೀವು ABC ಜ್ಯೂಸ್ ಕುಡಿಬಹುದು ಅಥವಾ ಎಳ್ನೀರು ಕುಡಿಬಹುದು. ಅದಾದ ನಂತರ ಅದಕ್ಕಿಂತ ಮೊದಲು ನಾನು 2 ಗ್ಲಾಸ್ ನೀರು ಕುಡಿದಿದ್ದೇನೆ. ಅದಾದ್ಮೇಲೆ ಈಗ ತರಕಾರಿಗಳನ್ನ ಬೇಯಿಸಿ ತಿಂತಾ ಇದ್ದೇನೆ. ಒಂದು 11 ಗಂಟೆ ಅಷ್ಟೊತ್ತಿಗೆ ಈ ತರಕಾರಿಗಳನ್ನ ಬೇಯಿಸಿ ತಿಂದೆ. 11 ಗಂಟೆ ಆದ ನಂತರ ನೆಕ್ಸ್ಟ್ ಮಧ್ಯಾಹ್ನಕ್ಕೆ ಪೈನಾಪಲ್ ಜ್ಯೂಸ್ ಮಾಡಿ ಕುಡ್ದೆ. ಪೈನಾಪಲ್ ಜ್ಯೂಸ್ ನಿಮ್ಮ ಹತ್ರ ಇಲ್ಲ, ಪೈನಾಪಲ್ ತಂದದಿರ್ಲಿಲ್ಲ ಅಂತ ಏನಾದ್ರೂ ಇದ್ರೆ ವಾಟರ್ ಮೆಲನ್ ಆದ್ರೂ 1 ಬೌಲ್ ತಿನ್ಬಹುದು. ಅದಾದ ನಂತರ ಒಂದು ತರಕಾರಿ ಒಂದು ಸಲ, ಮತ್ತೊಂದ್ಸತಿ ಜ್ಯೂಸ್ ಅಥವಾ ಹಣ್ಣುಗಳು, ಅಥವಾ ಮತ್ತೊಂದ್ಸಲ ತರಕಾರಿ, ಹೀಗೆ ಇದು ಮಾಡಿ 6 ಸಲ ತಿಂದು 3ನೇ ದಿವಸದ ವಿಶೇಷ ಅಂತ ಹೇಳಿದ್ರೆ 6 ಗಂಟೆ ಅಷ್ಟು ಹೊತ್ತಿಗೆ ನಿಮ್ಮ ಊಟವನ್ನ, ಡಿನ್ನರ್ ಅನ್ನ ಮುಗಿಸಿರ್ಬೇಕು. ಇನ್ನು ಈಗ 4ನೇ ದಿವಸ ನಾಳೆ, ಅಂದ್ರೆ ಇನ್ನು 6 ಗಂಟೆಯಿಂದ ನಂತರ 20 ಗಂಟೆಗಳವರೆಗೆ ನಾವು ಉಪವಾಸ ಇರಬೇಕು. ಏನೂ ಕುಡಿಬಾರದು, ಬರೇ ನೀರು ಮಾತ್ರ. ಅಂದ್ರೆ ಈಗ ನಾನು 6 ಗಂಟೆಗೆ ನನ್ನ ಡಿನ್ನರ್ ಅನ್ನ ಮುಗಿಸಿಕೊಂಡಿದ್ದೇನೆ ಇವತ್ತಿದ್ದು. 6 ಗಂಟೆಗೆ ಮುಗಿಸಿ ಇನ್ನು ನಾಳೆ ಮಧ್ಯಾಹ್ನವೇ ಊಟ. ನನಗೆ ಮಧ್ಯಾಹ್ನ 2 ಅಥವಾ 3 ಗಂಟೆ ಅಷ್ಟೊತ್ತಾಗುವಾಗ 20 ಗಂಟೆ ಆಗ್ತದೆ. ಆ 20 ಗಂಟೆಗಳ ನಂತರ ನಾನು ನನ್ನ ಒಂದು ಮೀಲನ್ನ ತಗೊಳ್ತೇನೆ. ನಾಳೆ ಏನ್ ಊಟ ಮಾಡ್ತೇನೆ ಅನ್ನೋದನ್ನ ನಾಳಿನ ವಿಡಿಯೋದಲ್ಲಿ ಹಾಕ್ತೇನೆ. ಇವತ್ತು ಈ ತರಕಾರಿಯನ್ನೇ ತಿಂದದ್ದು. ಇದೇ ನನ್ನ ಊಟ ಇವತ್ತಿನ ಇಡೀ ದಿವಸದಲ್ಲಿ. ಇದು ಎಲ್ಲ ಖಾಲಿ ಆಗುದಿಲ್ಲ, ಎಷ್ಟು ಬೇಕಾಗ್ತದೆ ಅಷ್ಟು ಯೂಸ್ ಮಾಡ್ಕೊಳ್ಳೋದು, ಇಲ್ಲ ಉಳಿದದನ್ನ ಹಾಗೆ ಇಟ್ಕೊಳ್ಳೋದು, ಮರು ದಿವಸಕ್ಕೆ ಆಗ್ಬೋದು. ಹೀಗೆ ಇರ್ತದೆ. ಈ ಡಿಟಾಕ್ಸ್ ಪ್ಲಾನ್ ಮಾಡಿದ್ರೆ ಏನು ತುಂಬಾ ಈಸಿ ಏನಿಲ್ಲ, ತುಂಬಾ ಕಷ್ಟ ಆಗ್ತದೆ. ಸ್ಟಾರ್ಟಿಂಗ್ ಫಸ್ಟ್ ಡೇ ಓಕೆ ಒಳ್ಳೆ ಜೋಶ್ ಇರ್ತದೆ. ಸೆಕೆಂಡ್ ಡೇ ನಂಗೆ ತುಂಬಾ ಕಷ್ಟ ಆಯ್ತು, ತುಂಬಾ ಸುಸ್ತಾಯ್ತು, ಒಂಥರ ಲೋ ಫೀಲ್ ಆಗ್ತದೆ, ತುಂಬಾ ಏನ್ ಸುಸ್ತಾದಂಗೆ. ಎಂತ ಮಾಡುದಪ್ಪ, ಯಾಕಪ್ಪ ಈ ತರ ಒಂದು ಡಯಟ್ ಮಾಡುದು ಅಂತ ಹೇಳಿ ಅನಿಸ್ಬಿಡ್ತದೆ. ಆದ್ರೆ 3ನೇ ದಿವಸಕ್ಕೆ ನಮ್ಮ ಎನರ್ಜಿ ಬೂಸ್ಟ್ ಆಗ್ತದೆ, ಮೆಟಬಾಲಿಸಮ್ ಇನ್ಕ್ರೀಸ್ ಆಗ್ತದೆ, ಏನೋ ಒಂಥರ ಖುಷಿ ಆಗ್ತದೆ. ಹೊಟ್ಟೆ ಎಲ್ಲ ತುಂಬಾ ಕ್ಲಿಯರ್ ಆದಾಗೆ ಆಗ್ತದೆ, ನಮ್ಮ ಗಟ್ ತುಂಬಾ ಕ್ಲೀನ್ ಆಗ್ತದೆ ಈ ತರ ಉಪವಾಸ ಮಾಡಿದ್ರೆ.
ಹಾಗಾಗಿ ಡಿಟಾಕ್ಸ್ ಡಯಟ್ ಮಾಡೋದು ತುಂಬಾನೇ ಒಳ್ಳೇದು. ತಿಂಗಳಿಗೆ ಅಟ್ಲೀಸ್ಟ್ ಒಂದು ದಿವಸ ಈ ತರ ಉಪವಾಸವನ್ನ ಮಾಡಿಕೊಂಡು ಕೂಡ ನಾವು ಡಿಟಾಕ್ಸ್ ಡಯಟ್ ಅನ್ನ ಮಾಡ್ಬೋದು. ಇದು ವೆಯ್ಟ್ ಲಾಸಿಗೆ ತುಂಬಾ ಒಂದು ವೆಯ್ಟ್ ಲಾಸ್ ಮಾಡುವುದಕ್ಕಿಂತ ಮುಂಚೆ ಒಂದು ಪ್ರಿಪರೇಷನ್ ಅಂತ ಹೇಳ್ತೇವಲ್ಲ, ಹಾಗೆ ಇದು ಈ ರೀತಿ ಮಾಡಿದ್ರೆ ನಿಮಗೆ ಒಮ್ಮೆಲೆ ಈಗ 3 ದಿವಸದಲ್ಲಿ ಆಲ್ಮೋಸ್ಟ್ 2 kg ಅಷ್ಟು ವೆಯ್ಟ್ ಲಾಸ್ ಆಗ್ತದೆ. ನನಗೂ 75 kg 300 ಗ್ರಾಮ್ ಇದ್ದವಳು ನಾನೀಗ 74 kg 300 ಗ್ರಾಮಿಗೆ ಬಂದಿದ್ದೇನೆ. ಅಂದ್ರೆ 1 kg ಆಲ್ರೆಡಿ ಲಾಸ್ ಆಗಿದೆ ನನಗೆ ಈ ಒಂದು 3 ದಿನದ ಇದ್ರಲ್ಲಿ. ಜಾಸ್ತಿ ಆಗ್ಲಿಲ್ಲ, ಯಾಕೆಂದ್ರೆ ನಾನು ಸ್ವಲ್ಪ ಸಕ್ಕರೆ ಎಲ್ಲ ಹಾಕಿಯೇ ಜ್ಯೂಸ್ ಎಲ್ಲ ಕುಡ್ದಿದ್ದೇನೆ. ಯಾಕೆಂದ್ರೆ ನಂಗೆ ಎನರ್ಜಿ ತುಂಬಾ ಲೋ ಆಯ್ತು, ಸುಸ್ತಾಗ್ತದೆ, ಟಯರ್ಡ್ ಆಗ್ತದೆ ಅಂತ ಹೇಳಿಕೊಂಡು ಸ್ವಲ್ಪ ಸಕ್ಕರೆ ಹಾಕಿ ಜ್ಯೂಸ್, ಲೆಮನ್ ಟೀ ಎಲ್ಲ ಸಕ್ಕರೆ ಹಾಕಿಯೇ ಕುಡ್ದಿದ್ದೇನೆ. ಅದು ಕುಡಿಲಿಲ್ಲ ಅಂತ ಆದ್ರೆ 2 kg ಅವರೆಗೆ ವೆಯ್ಟ್ ಲಾಸ್ ಆಗ್ತದೆ. ಹಾಗೆ ಆದ್ರೆ ಅದನ್ನ ಮುಂದೆ ಹೇಗೆ ಅದನ್ನೇ ಸಸ್ಟೈನ್ ಮಾಡೋದು ನಾವು ಅಂತ ಹೇಳೋದನ್ನ ಕೂಡ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೇನೆ. ಯಾಕೆ ಅಂತ ಹೇಳಿದ್ರೆ ಈಗ 2 kg ಕಡಿಮೆ ಆದದ್ದು ನಾಳೆ ಡಿಟಾಕ್ಸ್ ಡಯಟ್ ಪ್ಲಾನ್ ಮುಗ್ದ ಕೂಡ್ಲೆ ಸರಿ ನಾವು ಊಟ ಮಾಡಿದ್ರೆ ಅದೇ ರೀತಿ ಅಷ್ಟೇ ಫಾಸ್ಟ್ ಆಗಿ ವೆಯ್ಟ್ ಗೇನ್ ಆಗ್ಬೋದು. ಹಾಗಾಗಿ ತುಂಬಾ ಕೇರ್ಫುಲ್ ಆಗಿರ್ಬೇಕು ಇನ್ನು ಈ ವೆಯ್ಟ್ ಅನ್ನ ಮ್ಯಾನೇಜ್ ಮಾಡ್ಲಿಕ್ಕೆ. ಇದು ಒಂದು ಬೌಲ್ ತಗೊಂಡೆ ನೋಡಿ, ಬಿಸಿ ಬಿಸಿ ಒಂದು ರುಚಿಯಾಗಿತ್ತು. ಹಾಗೆ ನಿಮಗೆ ಕಾರ್ಬ್, ನಿಮ್ಮ ಗೆಣಸಲ್ಲಿ ಕಾರ್ಬ್ ಇದೆ, ಅದು ತುಂಬಾ ಎನರ್ಜಿ ಕೊಡ್ತದೆ ನಿಮಗೆ. ಹಾಗಾಗಿ ಅದನ್ನ ಆಡ್ ಮಾಡ್ಕೊಂಡಿತ್ತು. ನಿಮ್ಗೆ ಯಾವ್ದು ಇಷ್ಟ ತರಕಾರಿ ಅದನ್ನ ಆಡ್ ಮಾಡ್ಕೊಳ್ಳಿ. ಕ್ಯಾಬೇಜ್ ಬೇಕು ಅಂತಿದ್ರೆ ಕ್ಯಾಬೇಜ್ ಆದ್ರೂ ಆಡ್ ಮಾಡ್ಕೊಳ್ಳಿ. ಹಾಗೆ ನಾನು ಮಧ್ಯಾಹ್ನ ಪೈನಾಪಲ್ ಜ್ಯೂಸ್ ಮಾಡ್ಕೊಂಡು ಕುಡಿದೆ. ಅಥವಾ ನೀವು ಈ ಟೈಮಲ್ಲಿ ವಾಟರ್ ಮೆಲನ್ ಆದ್ರೂ ಒಂದು ಬೌಲ್ ತಗೊಳ್ಬಹುದು. ಅಥವಾ ಬೇರೆ ಯಾವ್ದಾದ್ರು ಹಣ್ಣುಗಳು ಇಷ್ಟ ಇತ್ತು ಅಂದ್ರೆ, ಬನಾನಾ ಮಾತ್ರ ಬೇಡ, ಯಾಕಂದ್ರೆ ಹೈ ಎನರ್ಜಿ ಇರುವಂತದ್ದು. ಒಂದು ಬನಾನಾ ಅಲ್ಲ ಏನಾದ್ರೂ ಇತ್ತು ಅಂದ್ರೆ ತಿನ್ಬೋದು. ಪೈನಾಪಲ್ ಜ್ಯೂಸ್ ಕುಡ್ದಾದ್ಮೇಲೆ ನಾನು ಇದ್ರ ಜೊತೆಗೆ ಸ್ವಲ್ಪ ತರಕಾರಿ ತಿನ್ನೋದ ಅಂತ ಅನ್ಕೊಂಡೆ, ಬಟ್ ನನಗೆ ಈ ಜ್ಯೂಸ್ ಕುಡ್ದಾಗ್ಲೇ ಹೊಟ್ಟೆ ತುಂಬಿತ್ತು. ಮತ್ತೆ ಇನ್ನೊಂದು ವಿಷಯ, ಈ 3ನೇ ದಿವಸ ನಮಗೆ ಅಷ್ಟು ತರಕಾರಿ ತಿನ್ಲಿಕ್ಕೆ ಅಂತೇಳಿ ಹೊರಟಾಗ ಸೇರೋದೇ ಇಲ್ಲ, ಹಸಿವೆ ಇರೋದಿಲ್ಲ ನಮ್ಗೆ. ಯಾಕೆಂದ್ರೆ ನಿನ್ನೆ ಫುಲ್ ಅದು ಉಪವಾಸ ಮಾಡಿದ್ದಲ್ವಾ, ಹಣ್ಣುಗಳು ಮಾತ್ರ ತಿಂದದ್ದು. ಹೊಟ್ಟೆ ಒಂಥರ ಏನೋ ಒಂದು ಸೆಟ್ ಆಗ್ತಾ ಇರ್ತದೆ, ಕಡಿಮೆ ತಿನ್ನೋದಕ್ಕೆ ಹೊಟ್ಟೆ ಸೆಟ್ ಆಗ್ತದೆ. ನಮ್ಗೆ ತುಂಬಾ ಕ್ರೇವಿಂಗ್ಸೇ ಇರುವುದಿಲ್ಲ, ಒಂದ್ ಸ್ವಲ್ಪ ತಿಂದ ತಕ್ಷಣ ಹೊಟ್ಟೆ ಫುಲ್ ಆದಾಗೆ ಆಗ್ತದೆ. ಮತ್ತೆ ಉಪವಾಸ ಇದ್ದಾಗ ಮತ್ತೆ ಅದನ್ನ ಫಾಸ್ಟ್ ಅನ್ನ ಬ್ರೇಕ್ ಮಾಡುವಾಗ ಕೂಡ ನಾವು ಕಡಿಮೆ ಪ್ರಮಾಣದಲ್ಲೇ ಆಹಾರವನ್ನ ತಿನ್ಬೇಕು, ಒಮ್ಮೆಲೆ ಜಾಸ್ತಿ ಫುಡ್ ಅನ್ನ ತಿನ್ಬಾರ್ದು. ಇದರಿಂದ ಕೂಡ ತುಂಬಾ ಪ್ರಾಬ್ಲಮ್ ಆಗ್ತದೆ, ಯಾಕಂದ್ರೆ ತಿನ್ಲಿಕ್ಕೆ ಆಗುದೂ ಇಲ್ಲ. ಯಾಕೆಂದ್ರೆ ಒಂಥರ ಈಗ ನನಗೆ ಈ ತರಕಾರಿಯನ್ನ ತಿನ್ಬೇಕಾದ್ರೆ ಸ್ವಲ್ಪ ತಿನ್ನುವಾಗ್ಲೇ ಸಾಕು ಅಂತೇಳಿ ಅನ್ನಿಸ್ಬಿಡ್ತದೆ. ಹಾಗೆಂದ್ರೆ ಹೊಟ್ಟೆಯಲ್ಲಿ ಅಷ್ಟೇ ನಮಗೆ ತಿನ್ನುವ ಕೆಪಾಸಿಟಿಯೇ ಸ್ವಲ್ಪ ಕಡಿಮೆ ಆಗ್ತದೆ. ಹಾಗಾಗಿ ಈ ಒಂದು ಡಿಟಾಕ್ಸ್ ಪ್ಲಾನ್ ಮಾಡೋದ್ರಿಂದ ನಮ್ಗೆ ಕ್ರೇವಿಂಗ್ಸ್ ಕಂಟ್ರೋಲ್ ಮಾಡ್ಲಿಕ್ಕೆ, ನಾವು ಮತ್ತೆ ಫುಡ್ ಕಂಟ್ರೋಲ್ ಮಾಡ್ಲಿಕ್ಕೆ ಎಲ್ಲ ನಾವು ಸ್ಟ್ರಾಂಗ್ ಆಗ್ತೇವೆ ಅಂತ ಹೇಳಿ ಹೇಳ್ಬೋದು. ತುಂಬಾ ಹೆಲ್ಪ್ ಆಗ್ತದೆ. ಇಲ್ಲದಿದ್ರೆ ಸಿಕ್ಕಾಪಟ್ಟೆ ತಿನ್ನೋದು ಆತರ ಮಾಡ್ತೇವಲ್ಲ ನಾವು. ಹಾಗೆ ಇಲ್ಲಿ ನೋಡಿ, ಇಷ್ಟು ಉಳಿಯಿತು ಸಂಜೆ ಡಿನ್ನರಿಗೆ ಆಗುವಾಗ ನನಗೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಡಿನ್ನರ್ಗೆ ಕೂಡ ಇದನ್ನು ತೆಕ್ಕೊಂಡು ನನ್ನ ಡಿನ್ನರ್ ಅನ್ನ 6 ಗಂಟೆ ಅಷ್ಟೊತ್ತಿಗೆ ಮುಗಿಸಿದೆ. ಇನ್ನು ನಾಳೆ ಮಧ್ಯಾಹ್ನ 2 ಗಂಟೆ ಮೇಲೆ ನಾನು ಫುಡ್ ತಗೊಳ್ಳೋದು. ಅಲ್ಲಿವರೆಗೆ ಬರೇ ನೀರನ್ನ ಕುಡಿತಾ ಇರೋದು, ಬೇರೆ ಏನೂ ತಗೊಳ್ಲಿಕ್ಕಿಲ್ಲ. ಜೀರಾ ವಾಟರ್ ಯಾವ್ದು ಇಲ್ಲ, ಬರೇ ನೀರು ಕುಡಿತಾ ಇರೋದು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.